ಅಂದ್ರೆ ಆ ನಿರ್ಜೀವವಾಗಿರ್ತಕ್ಕಂತಹ ಕಲ್ಲಿಗೆ ಒಂದು ಪ್ರಾಣವನ್ನ ಕೊಡ್ತಾರೆ ಆಚಾರ್ಯರು. ನಾವು ಒಂದೇ ಕಡೆಯಿಂದ ಬಂದಿರೋ ಕಲ್ಲು ತುಳುಕೊಂಡು ಒಳಗಡೆ ಬರ್ತೀವಿ, ಒಳಗಡೆ ಗರ್ಭಗುಡಿ ಇರ್ತಕ್ಕಂಥ ಕಲ್ಲು ಅಲ್ಲಿಂದಲೇ ಬಂದಿರ್ತಕ್ಕಂಥದ್ದು. ಅದಕ್ಕೆ ಕೈ ಮುಗಿ ಆ ಪ್ರತಿಷ್ಠಾಪನೆ ಮಾಡತಕ್ಕಂಥ ಸಮಯದಲ್ಲಿ ಅದಕ್ಕೆ ಬಿಂಬಶುದ್ಧಿ ಅಂತ ಮಾಡ್ತಾರೆ, ಜಲಾದಿವಾಸ ಅಂತ ಮಾಡ್ತಾರೆ, ಕ್ಷೀರಾದಿವಾಸ ಅಂತ ಮಾಡ್ತಾರೆ, ಪುಷ್ಪ ಫಲಾದಿವಾಸ ಅಂತ ಮಾಡ್ತಾರೆ, ಶಯಾದಿವಾಸ ಅಂತ ಮಾಡ್ತಾರೆ, ಧಾನ್ಯಾದಿವಾಸ ಅಂತ ಮಾಡ್ತಾರೆ. ಇಷ್ಟೆಲ್ಲ ಮಾಡಿ ಇನ್ನೊಂದು ಕಲ್ಲು ಅದನ್ನ ಹೇಳಿ ಮೆಟ್ಟಲು ಮಾಡಿ ಹೊರಗಡೆ ಹಾಕ್ತಾರೆ. ಅದೇ ಕಲ್ಲ ನಾವು ಒಂದೇ ಕಡೆಯಿಂದ ಬಂದಿರೋ ಕಲ್ಲು ತುಳುಕೊಂಡು ಒಳಗಡೆ ಬರ್ತೀವಿ, ಒಳಗಡೆ ಗರ್ಭಗುಡಿ ಇರ್ತಕ್ಕಂಥ ಕಲ್ಲು ಅಲ್ಲಿಂದಲೇ ಬಂದಿರ್ತಕ್ಕಂಥದ್ದು. ಅದಕ್ಕೆ ಕೈ ಮುಗಿ ಅದಕ್ಕೆ ತಪ್ಪಿ ಏನು ಹೋಯ್ತಲ್ಲ, ಅಲ್ಲಿಂದ ಬಂದಿರ್ತಕ್ಕಂಥ ಕಲ್ಲೇ ಇದು ತುಳು. ಒಬ್ಬ ಶಿಲ್ಪಿ ಆದವನು ಶಿಲೆಯಿಂದ ಉಳಿಯಿಂದ ಒಡೆದು ಒಂದು ಆಕಾರವನ್ನ ಕೊಡ್ತಾನೆ. ಅದಕ್ಕೆ ಆಕಾರವನ್ನ ಕೊಟ್ಟಿದ್ದಾದ್ಮೇಲೆ ಅಷ್ಟಕ್ಕೆ ಅದು ದೇವರಾಗೋದಿಲ್ಲ. ಅದಕ್ಕೆ ಆಗಬೇಕಾಗಿರ್ತಕ್ಕಂತಹ ಕೆಲವು ಪ್ರಕ್ರಿಯೆಗಳಿರುತ್ತೆ. ಆ ಪ್ರತಿಷ್ಠಾಪನೆ ಮಾಡತಕ್ಕಂತ ಸಮಯದಲ್ಲಿ ಅದಕ್ಕೆ ಬಿಂಬಶುದ್ಧಿ ಅಂತ ಮಾಡ್ತಾರೆ, ಜಲಾದಿವಾಸ ಅಂತ ಮಾಡ್ತಾರೆ, ಕ್ಷೀರಾದಿವಾಸ ಅಂತ ಮಾಡ್ತಾರೆ, ಪುಷ್ಪ ಫಲಾದಿವಾಸ ಅಂತ ಮಾಡ್ತಾರೆ, ಶಯಾದಿವಾಸ ಅಂತ ಮಾಡ್ತಾರೆ, ಧಾನ್ಯಾದಿವಾಸ ಅಂತ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದ್ದಾದ ಮೇಲೆ ಅದನ್ನ ದೇವಾಲಯದಲ್ಲಿ ಗರ್ಭಗುಡಿಯಲ್ಲಿ ಇಟ್ಟು ಅದಕ್ಕೆ ಒಂದು ಪ್ರಾಣ ಪ್ರತಿಷ್ಠೆಯನ್ನ ಮಾಡ್ತಾರೆ. ಅಂದ್ರೆ ಆ ನಿರ್ಜೀವವಾಗಿರ್ತಕ್ಕಂತಹ ಕಲ್ಲಿಗೆ ಒಂದು ಪ್ರಾಣವನ್ನ ಕೊಡ್ತಾರೆ ಆಚಾರ್ಯರು. ಅವರು ತನ್ನ ಪ್ರಾಣವನ್ನ ತಾನು ಕಲ್ತಿರ್ತಕ್ಕಂತಹ ವಿದ್ಯೆಯನ್ನ ಆ ಮಂತ್ರಗಳನ್ನ ಹೇಳ್ತಾ ಆ ಕಲ್ಲಿಗೆ ಪ್ರಾಣವನ್ನ ಕೊಟ್ಟಾಗ ಅಲ್ಲಿ ಒಂದು ಸಾನ್ನಿಧ್ಯ ಉಂಟಾಗುತ್ತೆ. ಅಲ್ಲಿ ಯಾವಾಗ ಸಾನ್ನಿಧ್ಯ ಸಿಗುತ್ತೋ ಆಗ ಬರ್ತಕ್ಕಂಥ ಭಕ್ತಾದಿಗಳ ಒಂದು ಸಂಕಲ್ಪ ಏನಿದೆ ಅದು ದೇವರಿಗೆ ಮುಟ್ತಕ್ಕಂಥ ಕೆಲಸ ಆಗ್ತಕ್ಕಂಥ. ವಿಧಾನಸೌಧ ಅಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ, ಯಾರು ಅಲ್ಲಾಗ ನಿಂತ್ಕೊಂಡು ವಿಧಾನಸೌಧಕ್ಕೆ ನಮಸ್ಕಾರ ಮಾಡಲ್ಲ. ದಿನ ಯಾರಾದ್ರೂ ಮಾಡ್ತೀವ? ಯಾರು ಮಾಡಿ. ಅದೇ ಒಂದು ಎಲ್ಲೋ ಒಂದು ಮಾರಮ್ಮನ ಗುಡಿನೋ ಇಲ್ಲ ಅಶ್ವತ್ಥದ ಕೆಳಗಡೆ ಇರ್ತಕ್ಕಂತ ಒಂದು ನಾಗರಕಲ್ಲು ನಾವು ಹೋಗ್ತಾ ಇದ್ರೆ ಅದಕ್ಕೆ ಕೈ ಮುಗಿತು. ಅಂದ್ರೆ ಇಲ್ಲಿ ಏನು ನಾವು ತಿಳ್ಕೋಬಹುದು ಅಂತಂದ್ರೆ, ದುಡ್ಡು ಎಷ್ಟೇ ನಾವು ಖರ್ಚು ಮಾಡಿದ್ರು ಸಹ ಅದಕ್ಕೆ ಬೆಲೆ ಅಲ್ಲ. ಅಲ್ಲಿ ನಮ್ಮ ಭಾವನೆ, ನಮ್ಮ ಭಕ್ತಿ ಅದಕ್ಕೆ ಮಾತ್ರ ಬೆಲೆ ಇರುತ್ತೆ ಅಂತಕ್ಕಂಥದ್ದು ಇದರಿಂದ ನಾವು ಅರ್ಥ ಮಾಡ್ಕೋಬಹುದು. ಅದೇ ರೀತಿ ಒಂದು ದೇವಾಲಯ ಅಭಿವೃದ್ಧಿ ಆಗಬೇಕಾದ್ರೆ ಆ ದೇವಾಲಯಕ್ಕೆ ನಾನು ಆಗಲೇ ಹೇಳಿದಾಗೆ ಭಕ್ತಾದಿಗಳು ಬರಬೇಕು, ಅರ್ಚಕರು ಇರಬೇಕು, ಅಲ್ಲಿ ದೇವರು ಇರಬೇಕು. ಭಕ್ತಾದಿಗಳೇ ಬರ್ತಾ ಇದ್ರೆ ಅರ್ಚಕರಿಗೂ ಏನು ಕೆಲಸ ಇರಲ್ಲ, ದೇವರಿಗೂ ಅಲ್ಲೇನು ಕೆಲಸ ಇರಲ್ಲ. ಅರ್ಚಕರೇ ಇಲ್ದಿರ ಇದ್ರೇನು ದೇವಸ್ಥಾನದಲ್ಲಿ ಪೂಜೆ ನಡೆಯೋದು ಕಷ್ಟ. ನೀವು ಕೇಳ್ಬೋದು, ಹಾಗಾದ್ರೆ ಎಲ್ರು ನಾವೇ ಯಾಕೆ ಗರ್ಭಗುಡಿಗೆ ಹೋಗಿ ಪೂಜೆ ಮಾಡಬಾರ್ದು? ಏನ್ ನೀವೇ ಮಾಡ್ಬೇಕಾ? ತಪ್ಪೇನಿಲ್ಲ, ನೀವು ಮಾಡ್ಬೋದು. ಆದರೆ ಗರ್ಭಗುಡಿ ಅಂತ ನಾವು ಏನು ಹೇಳ್ತೀವಿ, ಗರ್ಭ ತಾಯಿಯ ಹೊಟ್ಟೆಯಲ್ಲಿ ಮಗು ಎಷ್ಟು ಜೋಪಾನವಾಗಿ ತಾಯಿ ಸಾಕ್ತಾಳೋ ನೋಡ್ಕೊಳ್ತಾಳೋ ಹಾಗೇನೆ ಆ ಹೆಸರೇ ಹೇಳಿದಾಗೆ ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವರು ಸಹ ಅಷ್ಟೇ ಜೋಪಾನವಾಗಿ ನಾವು ನೋಡ್ಕೋಬೇಕಾದ್ರೆ. ನಾವು ಅಂತಂದ್ರೆ ಎಲ್ಲರೂ ಭಕ್ತಾದಿಗಳು. ನಾವು ಹಾಸ್ಪಿಟ್ಲಿಗೆ ಲಕ್ಷಾಂತರ ರೂಪಾಯಿ ಕಟ್ತೀವಿ. ಒಬ್ಬ ಯಾರೋ ನಮ್ಮವ್ರು ಯಾರೋ ಹಾಸ್ಪಿಟಲ್ ಇದ್ದಾರೆ ಅಂತ ನಾವೇ ದುಡ್ಡು ಕೊಡೋದು. ಯಾರೋ ಒಬ್ಬರು ವೈದ್ಯರು ಬರ್ತಾರೆ, ಸರ್ಜರಿ ಮಾಡ್ತಾರೆ, ನಾವು ದುಡ್ಡು ಕೊಟ್ಟಿದ್ದೀವಿ, ಬೆಳಿಗ್ಗೆ ಆಪರೇಷನ್ ಥಿಯೇಟರ್ ನಾವು ಹೋಗ್ತೀವಿ. ನೋಡ್ಕೊಳ್ತಾಳೋ ಹಾಗೇನೆ
ಆ ಹೆಸರೇ ಹೇಳಿದಾಗೆ ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವರು ಸಹ ಅಷ್ಟೇ ಜೋಪಾನವಾಗಿ ನಾವು ನೋಡ್ಕೋಬೇಕಾದ್ರೆ, ನಾವು ಅಂತಂದ್ರೆ ಎಲ್ಲರೂ ಭಕ್ತಾದಿಗಳು. ನಾವು ಹಾಸ್ಪಿಟ್ಲಿಗೆ ಲಕ್ಷಾಂತರ ರೂಪಾಯಿ ಕಟ್ತೀವಿ, ಒಬ್ಬ ಯಾರೋ ನಮ್ಮವ್ರು ಯಾರೋ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಅಂತ ನಾವೇ ದುಡ್ಡು ಕೊಡೋದು. ಯಾರೋ ಒಬ್ಬರು ವೈದ್ಯರು ಬರ್ತಾರೆ, ಸರ್ಜರಿ ಮಾಡ್ತಾರೆ, ನಾವು ದುಡ್ಡು ಕೊಟ್ಟಿದ್ದೀವಿ, ಬೆಳಿಗ್ಗೆ ಆಪರೇಷನ್ ಥಿಯೇಟರ್ ನಾವು ಹೋಗ್ತೀವಿ.